ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಸಖತ್ತಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ. ಇವತ್ತು ನಾನು ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ RR ನಗರಕ್ಕೆ ಆಟೋದಲ್ಲಿ ಹೋದೆ. ಬಟ್ ಅಲ್ಲಿ ಹೋಗಿರೋ ಕೆಲಸ ಅಂತೂ ಸಕ್ಸಸ್ ಆಗಲೇ ಇಲ್ಲ. ತುಂಬಾನೇ ಬೇಜಾರಾಯಿತು. ಸೊ ವಾಪಸ್ ಬಸ್ಸಲ್ಲಿ ಬರ್ತಾ ಇದ್ದಾಗ ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ಲು, ಸಿಗು ಅಂತ ಹೇಳಿದ್ಲು. ಸೊ ಇಬ್ಬರು ಕೂಡ ಮೀಟ್ ಮಾಡಿದ್ವಿ. ಅವಳಿಗೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಸೊ ನಾನು ಅವಳ ವಿಡಿಯೋವನ್ನ ಕ್ಯಾಪ್ಚರ್ ಮಾಡಿಲ್ಲ. ನಾನು ಅವಳು ಆ್ಯಕ್ಚುಲಿ ತುಂಬ ಒಂದು 2-3 ತಿಂಗಳಿಂದ ಕೂಡ ಲುಲು ಮಾಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ. ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಅವಳು ಆ್ಯಕ್ಚುಲಿ ಅವಾಗವಾಗ ಹೋಗ್ತಿರ್ತಾಳೆ, ನಾನು ಮಾತ್ರ ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದು. ಬಟ್ ತುಂಬಾ ಇಷ್ಟ ಆಯಿತು ನನಗೆ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಬ್ಬರು ಕೂಡ ಒಟ್ಟಿಗೆ ಲುಲು ಮಾಲ್ಗೆ ಹೋಗೋ ಹಾಗಾಯಿತು. ಸೊ ಲುಲು ಮಾಲ್ ಲುಕ್ ಹೀಗಿದೆ ನೋಡಿ. ಹೊರಗಡೆ ಫುಲ್ಲು ಗ್ರೀನರಿ ಇದೆ, ಸ್ವಲ್ಪ ಹೂವಿನ ಗಿಡಗಳೆಲ್ಲ ಇದೆ. ಹೊರಗಡೆ ಲುಕ್ ಹೀಗಿದೆ. ಒಳಗಡೆ ಹೋಗ್ತಾ ಇದ್ದಂಗೆ ವಿಡಿಯೋ ಮಾಡ್ಕೊಂಡೇ ಹೋದೆ. ಎಷ್ಟೊಂದು ಚಾಕ್ಲೇಟ್ ವೆರೈಟಿ ಇದೆ ಗೊತ್ತಾ. ಮಕ್ಕಳಂತೂ ಇಲ್ಲಿ ಬಂದರೆ ಆ ಚಾಕ್ಲೇಟ್ಗಳನ್ನ ನೋಡ್ಬಿಟ್ಟು ಫಿದಾ ಆಗ್ತಾರೆ. ಅಷ್ಟು ವೆರೈಟಿ ಚಾಕ್ಲೇಟ್ಸ್ಗಳಿದ್ದಾವೆ. ನಾನು ಎಲ್ಲ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ, ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನಂತೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ತರಕಾರಿಗಳನ್ನ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತ. ಸೊಪ್ಪು, ತರಕಾರಿ, ಬ್ರೊಕೊಲಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ತರಕಾರಿಗಳು ಕೂಡ ಇದೆ. ಇನ್ನು ಲುಲು ಮಾಲ್ನಲ್ಲಿ ವೆರೈಟಿ ಫುಡ್ ಸಿಕ್ಕುತ್ತೆ. ಗ್ರಾಮ್ಗೆ ಇಷ್ಟು ಅಂತ ಇರುತ್ತೆ. ನಾನ್ ವೆಜ್ಜು, ವೆಜ್ಜು ಎಲ್ಲ ಕೂಡ ಇರುತ್ತೆ. ನಾನ್ ವೆಜ್ ಅಂತೂ ಕೇಳೋದೇ ಬೇಡ, ಅಷ್ಟು ಸಖತ್ತಾಗಿರುತ್ತೆ. ನಾವಿಬ್ಬರು ಚಿಕನ್ ಫ್ರೈಡ್ ರೈಸ್, ಚಿಕನ್ ನೂಡಲ್ಸ್, ಚಿಕನ್ ಮಂಡಿ, ಚಿಕನ್ ಪಾಪ್ಕಾರ್ನ್, ಡ್ರಮ್ ಸ್ಟಿಕ್ನ ಆರ್ಡರ್ ಜೊತೆಗೆ ಜ್ಯೂಸ್ನ ಆರ್ಡರ್ ಮಾಡಿಕೊಂಡು ತಿಂದ್ವಿ. ಇವೆಲ್ಲ ಸೇರಿಸಿ ನಮಗೆ 650 ಸಮಥಿಂಗ್ ಎಷ್ಟೋ ಬಿಲ್ ಸಿಕ್ತು. ಲುಲು ಮಾಲ್ ಅಂತೂ ತಿನ್ನೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆದರೆ ಕೆಳಗಡೆ ಫ್ಲೋರಲ್ಲಿ ರೇಟ್ ಕಮ್ಮಿ ಇರುತ್ತೆ, ಬಟ್ ಮೇಲ್ಗಡೆ ಜಾಸ್ತಿ ಇರುತ್ತೆ. ಆದರೆ ಫುಡ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ, ಮಾತ್ರ ಸೂಪರ್ ಫೆಂಟಾಸ್ಟಿಕ್ ಅಂತಾನೆ ಹೇಳ್ಬೋದು. ನೋಡಿ, ಇದು ಆ್ಯಕ್ಚುಲಿ ಸಲಾಡ್ಸ್. ಎಷ್ಟೊಂದು ರೀತಿಯ ಸಲಾಡ್ಸ್ಗಳಿದೆ ನೋಡಿ. ಇನ್ನು ಅದರಿಂದ ಸ್ವಲ್ಪ ಈಚೆ ಬಂದರೆ ಫುಲ್ಲು ಬೇಕ್ರಿ ಸ್ವೀಟ್ಸ್ಗಳಿದೆ. ಸ್ವೀಟ್ ಪ್ರಿಯರ್ ಅಂತೂ ಫಿದಾಗೋಗ್ತಾರೆ. ಇದರಲ್ಲಿ ಲಡ್ಡು, ಕೇಕ್, ಜಾಮೂನ್, ತುಂಬ ಬೇಕ್ರಿಯಲ್ಲಿ ಏನೇನು ಐಟಮ್ಸ್ಗಳಿರ್ತಾವೋ ಆ ಸ್ವೀಟ್ಸ್ಗಳೆಲ್ಲ ಸಿಕ್ಕುತ್ತೆ. ಇನ್ನು ಇಲ್ಲಿ ನೋಡಿ, ಪ್ಲೈನ್ ಕೇಕ್ ವಿತ್ ವೆರೈಟಿ ಫ್ಲೇವರ್. ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಕೇಕ್ಗಳಂತೂ ಎಷ್ಟೊಂದು ವೆರೈಟಿ ಅಂದರೆ ಯಾವ್ಯಾವ ಫ್ಲೇವರ್ ಇದೆ ಅಂತ ಲೆಕ್ಕ ಹಾಕೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಫ್ಲೇವರ್ಸ್ಗಳಿದ್ದಾವೆ. ಕಪ್ ಕೇಕು ಕೂಡ ಇತ್ತು. ಕಪ್ ಕೇಕ್ಗಳಂದರೆ ಇಷ್ಟ, ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು, ಸೊ ನಾನು ಅದನ್ನ ತಗೊಳ್ಲಿಲ್ಲ. ಇನ್ನು ಈ ಕಡೆ ಬಂದರೆ ಮಾರ್ಕೆಟಲ್ಲಿ ಹೆಂಗೆ ಹಣ್ಣುಗಳಿರ್ತಾವೋ ಆ ಎಲ್ಲ ಹಣ್ಣುಗಳು ಕೂಡ ಸಿಗ್ತವೆ. ಡಿಫ್ರೆನ್ಸ್ ಏನಂದರೆ ಕೆಲವೊಂದು ಹಣ್ಣುಗಳನ್ನ ಇವರು ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತಾರೆ, ಮಾರ್ಕೆಟ್ನಲ್ಲಿ ಹಾಕಿರೋದಿಲ್ಲ ಅಂತಷ್ಟೇ. ಇನ್ನು ಹಣ್ಣುಗಳ ವಿಚಾರಕ್ಕೆ ಬಂದರೆ ದ್ರಾಕ್ಷಿ, ಹಲಸಿನ ಹಣ್ಣು, ಬ್ಲೂಬೆರಿ, ಕಲ್ಲಂಗಡಿ, ಸ್ಟ್ರಾಬೆರಿ, ಕಿತ್ಲೆ, ಇನ್ನೂ ಕೂಡ ಯಾವ್ಯಾವುದು ಹಣ್ಣುಗಳು ಇದ್ವು. ಇನ್ನು ಇದು ಸಾಸ್ಗಳು.